ಸ್ಥಾನ ಪಡಿತೀನಿ ಅನ್ನುವಂಥ 99.9 ವಿಶ್ವಾಸ ಅವರಲ್ಲಿ ಅದ. ಮತ್ತು ಅಲ್ಲಿ ವಾತಾವರಣ ನೋಡಿದ್ರೆ ಹಂಗೆ ಅನಿಸ್ತದೆ. ಮತ್ತು ಬಿ ಜೆ ಪಿಗೆ ಹೋಗಿ ಸಿದ್ಧಾಂತ ಬೇರೆ, ಅಲ್ಲಿ ಹೊಸ ಹೊಸ ಲೋಕ ಇದ್ದ ಜಾಗ ಕಳ್ಕೊಂಡು ಹೋಗಿದ್ದು. ನಮ್ಮಲ್ಲಿ ಕನ್ನಡ ಗಾದಿ ಮಾತದ ಗೊತ್ತದ ನಿಮ್ಗೆ, ನೀರಾಯಿನ ರೊಟ್ಟಿ ನೋಡಿ ಬಾಯದ ರೊಟ್ಟಿ ಬಿಟ್ಟಂಗಂತ ಹಂಗಾಗ್ತಂತೆ ಅವ್ರಿಗೆ ಸ್ಪಷ್ಟ ಗೊತ್ತದ. ಅದಕ್ಕೆ ಅವ್ರಿಗೇನೋ ಅನಿಸಿದ್ರು ಸಹಿತ, ಒಳಗೆ ಅಪಮಾನ ಅನಿಸಿದ್ರು ಸಹಿತ ಅಗದಿ ಗಂಭೀರವಾಗಿ ಸಿದ್ದರಾಮಯ್ಯ ಜೊತೆ ತಮ್ಮ ಗುರುತಿಸ್ಕೊಳ್ತಾ ಇದ್ದಾರೆ. 2ನೇ ನಂಬರ್ ಸೀಟ್ ಇನ್ನೊಬ್ರು ಬಿಟ್ಕೊಡೋಂಗಿಲ್ಲ, ಇದು ಭಾಳ ಮಹತ್ವದ. ಅಧ್ಯಕ್ಷ ಸ್ಥಾನ ಬಿಟ್ಕೊಡೋಂಗಿಲ್ಲ, ಇಷ್ಟು ಸಾಗನ ಮಾಡುವಂಥದ್ದು ಈಗ. ಮತ್ತು ಅಷ್ಟೇ ಅದ ರೀ, ಅದು ಅಷ್ಟೇ ಅದ. ಯಾಕೆಂದ್ರೆ ಇವತ್ತು ಪಕ್ಷದಲ್ಲಿ ಅವ್ರ ಮಾತು ನಡೀತದೆ. ಸಿದ್ದರಾಮಯ್ಯ ನಂತರ ಅವ್ರದ್ದು ಮಾತನಾಡಿದ್ದು, ಉಳಿದವ್ರು ಸಹಿತ ಅವ್ರ ಬಗ್ಗೆ ಭಯನೂ ಅದ, ಭಕ್ತಿನೂ ಅನ್ನೋಕ್ಕಿಂತಲೂ ಭಯ ಅದ. ಯಾಕಪ್ಪ ಅಂತಂದ್ರೆ ನಾಳೆ ಈ ಮನುಷ್ಯ ಕ್ಯಾಬಿನೆಟ್ಗೆ, ಅದರಲ್ಲೂ ಮುಖ್ಯವಾಗಿ ಕಿಚನ್ ಕ್ಯಾಬಿನೆಟ್ಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಕೊಟ್ಟು ಭಾಳ ಬೇಕಾದವ್ರು ಬೇಡಪ್ಪ ನಮಗೆ ಅದು ಬೇಕಾಗಿದೆ. ಭಾಳ ರಾಜಕಾರಣ ಇದೇ ಇರ್ತಾರೆ, ಊರು ಸರ್ ನಮಗೆ ಹಾಕಿ ನಾವು ಆರಾಮದಿಲ್ವೋ ಸಾಕಪ್ಪ ಅನ್ನುವಂಥ ಎಲ್ಲೋ ಕೆಲವು ಮಹತ್ವಾಕಾಂಕ್ಷೆ ಜನ ಇರ್ತಾರೆ. ನಾನು ಹೆಚ್ಚಿನ ಸಾಧಿಸ್ಬೇಕಂತ ಇವಾಗ ಸರಿ ಜಾರಕಿಹೊಳಿ ಇರ್ಬೋದು, ಅವರೆಲ್ಲ ನಾನು ಇನ್ನಟ್ಟು ಏನೋ ಆಗಬೇಕಪ್ಪ ಅಂತೇಳಿ ಹಿಂದೆ ಮಂದಿ ವಿರೋಧ ಮಾಡ್ತಾಯಿರ್ತಾರೆ. ಅವ್ರು ತಮ್ಮದಿಂದ ಪ್ಲ್ಯಾನ್ ಮಾಡ್ತಾಯಿರ್ತಾರೆ. ಹೀಗಾಗಿ ಮಹತ್ವಾಕಾಂಕ್ಷೆದಲ್ಲದು ಸಹಜದು ಇರಬೇಕು ಮನುಷ್ಯನಿಗೆ. ನಮಗೆ ಸಾಧ್ಯ ಆಗಲಾರದ್ರೆ ಮಾಡಲು ಪ್ರಯತ್ನ ಮಾಡ್ತಾ ಇರಬೇಕು. ಸೋಲೋ ಗೆಲ್ಲೋ ಸೋಲೋ ಎರಡೂ ನಡೆಯುವಂಥದ್ದು. ಸೋತ್ರ ಸಂತೋಷ ಪಡೋಣ ಅನ್ನೋಕ್ಕಿಂತ ಸಹನ ಮಾಡೋಣ. ಯಾಕೆ ಸ್ವತಃ ಸಂತೋಷ ಯಾರು ಪಡೋದಿಲ್ಲ, ದುಃಖ ಆಗ್ತದೆ, ನೋವು ಆಗ್ತದೆ. ಅದು ಎದುರಿಸೋ ಶಕ್ತಿನೂ ಬೆಳೆಸ್ತದೆ ನಮ್ಮ ನಿಸರ್ಗ. ಎಲ್ಲ ನೆಲಗಟ್ಟಿನಲ್ಲ ಇವತ್ತು ಬಿ ಜೆ ಪಿಗರು ಏನೇನೋ ಮಾಡ್ಲಿಕ್ಕೆ ಹೋದರು ನೋಡ್ರ. ನಮ್ಮ ಬಿ ಜೆ ಪಿಗರು ಯಾವ ರೀತಿ ಹೇಳ್ತಾರೆ, ಅದ್ರಾಗ ಆರ್ ಅಶೋಕ್ ಅವರು ಕಾಂಗ್ರೆಸ್ನಲ್ಲಿ ಒಳಗೂ ಈ ಕಾರ್ಯಕ್ರಮ ನಿಚ್ಚಳವಾಗಿ ಕಾಣಿಸಿದೆ. ಹೌದು ಕಾಣಿಸಿದ್ದು, ಇಲ್ಲಂತ ಯಾರಂದರು. ಡಿ ಕೆ ಶಿವಕುಮಾರ್ ಪರವಾಗಿ